ದೇಶಾತ್ಮಕ ರಾಜ್ಯ ಸಂಸತ್ ರಾಜಕೀಯ ವಿದ್ಯಮಾನಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳಿ ಏನು ಒಂದು ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಅನೈತಿಕವಾಗಿರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಯನ್ನು ನಾವು ಖಂಡಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಭ್ರಷ್ಟಾಚಾರವನ್ನು ಮಾಡದೇ ಇರತಕ್ಕಂಥ ಮುಖ್ಯಮಂತ್ರಿಯ ವಿರುದ್ಧ ಎಲ್ಲ ಭ್ರಷ್ಟಾಚಾರಿಗಳು ಒಂದಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಒಂದು ಮಾತಿದೆ, ಗೋಬೆಲ್ದು 100 ಸುಳ್ಳನ್ನು ಹೇಳಿ ಒಂದು ಸತ್ಯ ಮಾಡಿದ್ರು ಅನ್ನೋದಕ್ಕೆ ಇವರೆಲ್ಲ ಭ್ರಷ್ಟಾಚಾರಿಗಳು ಎಲ್ಲ ಸೇರ್ಕೊಂಡು ಪ್ರಾಮಾಣಿಕವಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಕ್ಕಂತಹ ಜನಪ್ರಿಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇವರಿಗೆ ಒಂದು ಕಳಂಕವನ್ನು ತರ್ತಾ ಇದ್ದಾರೆ. ನಾನು ಮುಖ್ಯವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಇವರಿಗೆ PTCL ಆ್ಯಕ್ಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮತ್ತು ಇವರು ಹರಾಜನ್ನು ತಗೊಂಡಿದ್ದಾರೆ, ಅದು ಕ್ರಯ ಆಗಿದೆ. ಮತ್ತು ಮುಖ್ಯವಾಗಿ ಭೂಮಿಯನ್ನು ತಗೊಂಡಿರೋದು ಸಿದ್ದರಾಮಯ್ಯನವರಲ್ಲ, ಸಿದ್ದರಾಮಯ್ಯನವರ ಹೆಂಡತಿಯಲ್ಲ. ಅವ್ರು ತಗೊಂಡಿರೋದು ಸಿದ್ದರಾಮಯ್ಯನವರ ಹೆಂಡತಿಯ ಅಣ್ಣ. ಅವರು ಹರಾಜಲ್ಲಿ ಭೂಮಿಯನ್ನು ತಗೊಂಡಿದ್ದಾರೆ. ಈ ಸತ್ಯವನ್ನು ಮರೆಮಾಚಿ ಇಡೀ ರಾಜ್ಯದ ಜನರಿಗೆ ಇವರು ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲಿಯೂ ಕೂಡ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅಂತೇಳಿ ದಾಖಲೆಗಳೇ ಈಗಾಗಲೇ ಸಾಬೀತು ಮಾಡ್ತಾ ಇದ್ದೇವೆ. ಈಗಾಗಲೇ ವಾಲ್ಮೀಕಿ ಹಗರಣಕ್ಕೆ ಅವರು ತನಿಖೆಗೆ ಅವರೇ ಆದೇಶಿಸಿದ್ದಾರೆ. ಮತ್ತು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು ಕೂಡ ಅವರು ತನಿಖೆಗೆ ಆದೇಶಿಸಿರೋದು ಕೂಡ, ಅದು ದೇಸಾಯಿ ಆಯೋಗವನ್ನು ರಚನೆ ಮಾಡಿರೋದು ಕೂಡ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಕ್ರಮ ಕೈಗೊಂಡಿರೋದು ಇದು ಮೊಟ್ಟ ಮೊದಲು. ಹಾಗಾಗಿ ಈ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ಕೆಳಗಿಳಿಸಬಾರ್ದು. ಮತ್ತು ರಾಜ್ಯಪಾಲರು ಕೂಡ ಆ ಒಂದು ಏನು ಪ್ರಾಸಿಕ್ಯೂಷನ್ಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನು ಅವರು ಸಂವಿಧಾನದ ಅಡಿಯಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಅದನ್ನು ವಾಪಸ್ ತಗೋಬೇಕು ಅಂತೇಳಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಒಂದು ವೇಳೆ ಏನಾದರೂ BJP ಮತ್ತು JDSನವರು ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ, ಅಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಲಿಕ್ಕೆ ಹೊರಟ್ರೆ ಇಡೀ ರಾಜ್ಯದ ಹಿಂದ ವರ್ಗ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುತ್ತೆ ಅನ್ನುವಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ